ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 6:30 ಆಗಿದೆ. ಸೊ ತೋಟಕ್ಕೆ ಬಂದೆ, ಒಂದು ಸ್ವಲ್ಪ ರೌಂಡ್ಸ್ ಓಡಾಡ್ಕೊಂಡು ಹೋಗೋಣ. ಸೊ ಬ್ಯಾಕ್ಟೀರಿಯಲ್ ಬೈಟ್ ಯಾವ ಥರ ಇದೆ ಏನಿದೆ ಅಂತ ಅಂದ್ಬಿಟ್ಟು 2 ಡೇಸ್ ಆಯಿತು ಈ ತೋಟಕ್ಕೆ ಬಂದು. ಸೊ ಜಾಸ್ತಿ ಹ್ಯೂಮನ್ ಆ್ಯಕ್ಟಿವಿಟಿ ಇದ್ದಷ್ಟು ಬ್ಯಾಕ್ಟೀರಿಯಲ್ ಬೈಟ್ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡ್ತೀವಿ ಓಡಾಡೋದು. ಮತ್ತು ಜೊತೆಗೆ ಬ್ಯಾಕ್ಟೀರಿಯಲ್ ಬೈಟು ಏನು ಅಷ್ಟೊಂದು ಸ್ಪ್ರೆಡ್ಡಿಂಗ್ ಇಲ್ಲ, ಅವಾಯ್ಡ್ ಆಗಿದೆ. ಸೊ ಬರ್ನ್ ಆಗಿದೆ. ಜೊತೆಗೆ ಬೇರೆ ಪ್ಲ್ಯಾಂಟಿಗೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಸೊ ಅದೇ ಪ್ಲ್ಯಾಂಟಲ್ಲೇ ಇದೆ ಅಷ್ಟೇ. ನೋಡಿಸ್ತೀನಿ ನೋಡಿ ಯಾವ ಥರ ಇದೆ ಬ್ಯಾಕ್ಟೀರಿಯಲ್ ಬೈಟು ಅಂತಿಲ್ಲಿ. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ ಬ್ಯಾಕ್ಟೀರಿಯಲ್ ಬೈಟು? ಕ್ಲೀನಾಗಿ ಬರ್ನ್ ಆಗಿದೆ. ಸೊ ಎಲ್ಲೂ ಸ್ಪ್ರೆಡ್ಡಿಂಗ್ ಇಲ್ಲ ನೋಡಿ, ಪಕ್ಕದ ಕಾಯಿಗೂ ಎಲ್ಲೂ ಸ್ಪ್ರೆಡ್ಡಿಂಗ್ ಇಲ್ಲ. ಇಲ್ಲೇ ಪಕ್ಕದಲ್ಲೇ ಇದೆ ಕಾಯಿ, ಎಲ್ಲೂ ಸ್ಪ್ರೆಡ್ಡಿಂಗ್ ಇಲ್ಲ. ಸೊ ಅವಾಯ್ಡ್ ಆಗಿದೆ ನೋಡಿ. ಬ್ಯಾಕ್ಟೀರಿಯಲ್ ಬೈಟ್ ಎಲ್ಲಿದೆ ಅಂತಂದರೆ ಇಲ್ಲಿ ಕಡ್ಡಿ ಮೇಲೆ ಇದೆ ನೋಡಿ, ಕಾಣಿಸ್ತಿದೆಯಾ? ಇಲ್ಲೇ ಇದೆ ನೋಡಿ, ಇದೇ ಬ್ಯಾಕ್ಟೀರಿಯಲ್ ಬೈಟು. ಫೋಕಸ್ ಮಾಡ್ತಿದ್ದೀನಲ್ಲ, ಸೊ ಇದೇ ಬ್ಯಾಕ್ಟೀರಿಯಲ್ ಬೈಟ್ ನೋಡಿ, ಕಡ್ಡಿ ಮೇಲೆ ಯಾವ ಥರ ಇದೆ ಅಂತ. ಸೊ ಅಲ್ಲಿದೆ, ಮತ್ತು ಜೊತೆಗೆ ಇಲ್ಲಿದೆ ನೋಡಿ. ಸೊ ಎಷ್ಟು ಓಡಾಡಿದ್ರೂ ಹುಡ್ಕಾಡ್ಕೊಂಡು ಎಲ್ಲೋ ಒಂದೊಂದು ಕಡೆ ಮಿಸ್ ಆಗಿರುತ್ತೆ. ಸೊ ಅದೇ ಆ್ಯಕ್ಟಿವ್ ಆಗಿ ಬರೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಡ್ಡಿನೂ ಒಣಗೋಗಿದೆ. ಸೊ ಕಡ್ಡಿ ಒಣಗೋಗಿದೆ ಅಂದರೆ ಅಲ್ಲಿ ಇದ್ದೇ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಸೊ ಆಂತ್ರಕ್ನೆಸ್ಗೂ ಒಣಗೋಗುತ್ತೆ ಒಂದೊಂದು ಕಡ್ಡಿ. ಸೊ ಬ್ಯಾಕ್ಟೀರಿಯಲ್ ಬೈಟ್ಗೆ ಆದಷ್ಟು ಜಾಸ್ತಿ ಗಿಡನೇ ಒಣಗೋಗ್ಬಿಡುತ್ತೆ ಬ್ಯಾಕ್ಟೀರಿಯಲ್ ಬೈಟ್ಗಾದರೆ. ಸೊ ಅದೊಂದು ನೋಡಿ, ಇಲ್ಲಿ ಬ್ಯಾಕ್ಟೀರಿಯಲ್ ಬೈಟ್ ಯಾವ ಥರ ಬಿದ್ದಿದೆ ಅಂತ ಕಾಣಿಸ್ತಿದೆಯಾ? ಸೊ ಆ್ಯಕ್ಟಿವ್ ಇಲ್ಲ, ಕ್ಲೀನಾಗಿ ಸ್ಪ್ರೆಡ್ಡಿಂಗ್ ಎಲ್ಲ ಸ್ಟಾಪ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಬೇರೆ ಗಿಡದಲ್ಲಿ ನೋಡೋಣ ಇರಿ. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ನೋಡಿ. ಸೊ ಬ್ಯಾಕ್ಟೀರಿಯಲ್ ಬೈಟ್ ಇಲ್ಲೂ ಸ್ಪ್ರೆಡ್ಡಿಂಗ್ ಇಲ್ಲ, ಫುಲ್ ಒಣಗಿಬಿಟ್ಟಿದೆ ಕ್ಲೀನಾಗಿ ನೋಡಿ. ಇಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದೆ, ಶೈನಿಂಗ್ ಕಾಣಿಸ್ತಿದೆ. ಸೊ ಆಯಿಲ್ ಮಾರ್ಕ್ ನೋಡಿ ಯಾವ ಥರ ಬಿದ್ದಿದೆ ಅಂತ. ಸೊ ಆ್ಯಕ್ಟಿವ್ ಇರೋದು ಬಂದ್ಬಿಟ್ಟು ಒಂದು 5 ಪ್ಲ್ಯಾಂಟ್ಸಲ್ಲಿದೆ ಅಷ್ಟೇ. ಮತ್ತು ಈ ಗಿಡದಲ್ಲಿ ಬುಡಕೆ ಬಿಡ್ತಿದೆ. ಸೊ ಅದಕ್ಕೆ ಇದು ಒಣಗೋಗ್ತಿದೆ ನೋಡಿ. ಇದು ಅಷ್ಟೇ. ಮತ್ತು ಅಲ್ಲಿ ನೋಡಿ, ಅದು ಬಿದ್ದೋಗಿದೆಯಲ್ಲ, ಸೊ ಬಿದ್ದೋಗಿರೋದೇ ಬ್ಯಾಕ್ಟೀರಿಯಲ್ ಬೈಟ್ ಬಿದ್ದಿರೋದ್ರಿಂದ. ಬ್ಯಾಕ್ಟೀರಿಯಲ್ ಬೈಟು ಈಗ ಈ ಗಿಡ ಒಂದಷ್ಟು ತೆಗಿಬೇಕು ಆಚೆ. ಸೊ ಅದಕ್ಕೆ ಇದು ಮಾಡ್ತಿದ್ದೀವಿ. ಸೊ ಇದು ಯಾಕೋ ಎಲ್ಲೋ ಇಷ್ಟ ಆಗ್ತಿದೆ ಈ ಗಿಡಕ್ಕೆ ಎಲ್ಲೋ ಸ್ಟೆಮ್ಗೆ ಬಿದ್ದಂಗಿದೆ. ಇಲ್ಲಾಂದರೆ ವಿಲ್ಟಿಗೆ ಏನಾದರೂ ಹೋಗ್ತಿರ್ಬೋದು. ಇಲ್ಲ, ಸ್ಟೆಮ್ಗೆ ಬಿದ್ದಿದೆ. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ ಬ್ಯಾಕ್ಟೀರಿಯಲ್ ಬೈಟು ಯಾವ ಥರ ಬಿದ್ದಿದೆ ಅಂತ? ಸೊ ಈ ಸರಿ ಒಂದು 4-5 ಗಿಡ ಹೋಗುತ್ತೆ. ಜೊತೆಗೆ ನೋಡಿ, ಈ ಪ್ಲ್ಯಾಂಟಲ್ಲೂ ಇದೆ ಬ್ಯಾಕ್ಟೀರಿಯಲ್ ಬೈಟು ನೋಡಿ, ಈ ಕಡ್ಡಿ ಮೇಲೆ ಹೆಂಗೆ ಬಿದ್ದಿದೆ. ಸೊ ಒಂದು 4-5 ಪ್ಲ್ಯಾಂಟ್ಸಲ್ಲಿದೆ, ಜಾಸ್ತಿನೇ ಇದೆ ಸ್ಪ್ರೆಡ್ಡಿಂಗು. ಸೊ ಅದನ್ನು ಆದಷ್ಟು ಇದು ಮಾಡಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ಸೊ ಸ್ಪ್ರೇಯಿಂಗ್ಸು ಯಾವ್ಯಾವ ಥರ ಏನು ಮಾಡಬೇಕು ಏನು ಅಂತಂದ್ಬಿಟ್ಟು ಇವತ್ತಿನ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈಗ ನಾವು ಫಸ್ಟ್ ಸ್ಪ್ರೇ ತೊಗೊತಿರೋದು ಬಂದ್ಬಿಟ್ಟು ಮೈಕ್ರೋಶೀಲ್ಡ್ ಅಂತ. ಸೊ ಮೈಕ್ರೋಶೀಲ್ಡಲ್ಲಿ ಕಂಟೆಂಟ್ ಬಂದ್ಬಿಟ್ಟು ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತು ನ್ಯಾನೋ ಸಿಲ್ವರ್ ಇರುತ್ತೆ. ಸೊ ಮೈನ್ಲಿ ಇದು ಸ್ಯಾನಿಟೈಸರ್ ಥರ ಕೆಲಸ ಮಾಡುತ್ತೆ ಅಷ್ಟೇ, ಬೇರೆ ಇನ್ನೇನಕ್ಕೂ ಕೆಲಸ ಮಾಡಲ್ಲ. ಸ್ಯಾನಿಟೈಸರ್ ಅಂದರೆ ಈಗ ಏನೇ ಆಗಲಿ ಕಾಯಿ ಮೇಲೆ ಮತ್ತು ಎಲೆ ಮೇಲೆ ಇರುತ್ತಲ್ಲ, ಸೊ ಆ ಫಂಗಲ್ನ ಮತ್ತು ಬ್ಯಾಕ್ಟೀರಿಯಲ್ನ ಕ್ಲೀನಾಗಿ ವಾಶೌಟ್ ಮಾಡುತ್ತೆ. ಸೊ ಇಷ್ಟು ಕೆಲಸ ಮೈಕ್ರೋಶೀಲ್ಡು. ಮತ್ತು ಇದು ಪರ್ಸೆಂಟೇಜ್ ಎಷ್ಟು ಹಾಕ್ಕೋಬೇಕು ಅಂತಂದರೆ, ಡೋಸೇಜ್ ಬಂದ್ಬಿಟ್ಟು 2 ml/ಲೀಟ್ರ್ ಹಾಕ್ಕೋಬೇಕು. ಮತ್ತು ಮೇಯ್ನು ಏನು ಅಂತಂದರೆ, ಇದಕ್ಕೆ ಸಿಲಿಕಾನ್ ಸ್ಪ್ರೆಡರು 0.25 ml ಹಾಕಿದ್ರೆ ಸಾಕಾಗಲ್ಲ, 0.5 ml ಹಾಕ್ಕೊಳ್ಳಿ. ಯಾಕಂದರೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕವರೇಜ್ ಬರುತ್ತಲ್ಲ, ಸೊ ಸ್ಪ್ರೆಡ್ಡಿಂಗು ಕ್ಲೀನಾಗಿ ಗಿಡ ಎಲ್ಲ ಕವರೇಜ್ ಬಂದಷ್ಟು ನಿಮಗೆ ಆದಷ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ಫಂಗಲ್ ಇನ್ಫೆಕ್ಷನು ಕ್ಲೀನಾಗಿ ಸುಡುತ್ತೆ. ಸೊ ಅದಕ್ಕೋಸ್ಕರ ಈಗ ಮೈಕ್ರೋಶೀಲ್ಡ್ ತೊಗೊಳ್ಳೋದು. ಸೊ ಮತ್ತು ಇನ್ನೊಂದು, ಆದಷ್ಟು ಮೈಕ್ರೋಶೀಲ್ಡ್ನ ಸ್ಪ್ರೇ ತೊಗೋಬೇಕಾದ್ರೆ 6:30 ಈವ್ನಿಂಗ್ 6:30 ಆದಮೇಲೆ ತೊಗೊಳ್ಳಿ. ಅದಕ್ಕೆ ಮುಂಚೆ ಏನಾದರೂ ಸ್ವಲ್ಪ ಬಿಸಿಲಿತ್ತು ಅಂತಂದರೆ ಇದು ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಕಾಯಿ ಸ್ಕಾರ್ಚಿಂಗ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು 6:30 ಮೇಲೆ ಮೈಕ್ರೋಶೀಲ್ಡ್ನ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು 1 ಡೇ ಗ್ಯಾಪು. ಇವತ್ತು ಸಂಜೆ 6:30 ಕೊಟ್ಟಿದ್ದೀವಿ ಮೈಕ್ರೋಶೀಲ್ಡ್ ಸ್ಪ್ರೇ ಅಂತಂದರೆ, ನಾಳೆ ಫುಲ್ಲು ಒಂದು ದಿವಸ ಗ್ಯಾಪ್ ಕೊಡಬೇಕು. ಮತ್ತು ಅದಾದಮೇಲೆ ನಾಳಿದ್ದು ಮಾರ್ನಿಂಗೇ ಸ್ಪ್ರೇ ತೊಗೋಬೇಕು. ಮಾರ್ನಿಂಗ್ ಸ್ಪ್ರೇ ಬಂದುಬಿಟ್ಟು ಕೋಸೈಡು 1.5 ಗ್ರಾಮು ಮತ್ತು ಸ್ಟೆಪ್ರೋಸೈಕ್ಲಿನು 0.5 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಈಗ ಕೋಸೈಡ್ ಬಂದುಬಿಟ್ಟು ಫಂಗಲ್ ಇನ್ಫೆಕ್ಷನು ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಎರಡೂ ಅವಾಯ್ಡ್ ಮಾಡುತ್ತೆ. ಕಾಪರು ಎರಡಕ್ಕೂ ಕೆಲಸ ಮಾಡುತ್ತೆ. ಜೊತೆಗೆ ಸ್ಟೆಪ್ರೋಸೈಕ್ಲಿನ್ ಹಾಕಿರೋದ್ರಿಂದ ಸೊ ಬ್ಯಾಕ್ಟೀರಿಯಾ ಸ್ವಲ್ಪ ಕ್ಲೀನಾಗಿ ಸಪ್ರೆಸ್ ಆಗುತ್ತೆ, ಅಂದರೆ ಸ್ಪ್ರೆಡ್ಡಿಂಗ್ ಆಗದೆ ಸಪ್ರೆಸ್ ಮಾಡುತ್ತೆ. ಸೊ ಸ್ಟೆಪ್ರೋಸೈಕ್ಲಿನು. ಸೊ ಇದು ಸ್ಪ್ರೇ. ಅದಾದಮೇಲೆ ಒಂದು 2 ಡೇಸ್ ಗ್ಯಾಪ್ ಕೊಡಿ. ಸೊ ಇದು
ಕೋಸೈಟಮ್ ಮತ್ತು ಸ್ಟೆಪ್ಲರ್ಸ್ ಕ್ಲೀನ್ ಮಾಡಿದ್ದಾದಮೇಲೆ ನೆಕ್ಸ್ಟು 2 ಡೇಸ್ ಗ್ಯಾಪ್ ಕೊಟ್ಟು ಅದಾದಮೇಲೆ 3rd ಡೇ ಏನು ಮಾಡಬೇಕು ಅಂತಂದರೆ 2 ಡೇಸ್ ಗ್ಯಾಪ್ ಆದಮೇಲೆ ನೆಕ್ಸ್ಟ್ 3rd ಡೇ ಬಂದುಬಿಟ್ಟು ಕ್ಯಾಪ್ಟನ್ನು 2 ಗ್ರಾಮ್ಸು ಮತ್ತು ಸಂಚಾರ್ 40 2 ml per ಲೀಟ್ರು. ಸೊ ಇಷ್ಟು ಮಾಡ್ಕೊಳ್ಳಿ. ಸೊ ಇಷ್ಟಕ್ಕೆ ಆಲ್ಮೋಸ್ಟು ನಿಮಗೆ ಅವಾಯ್ಡಿಗೆ ಬಂದುಬಿಡುತ್ತೆ. ಸೊ ಈಗ ನಾನು ಅಷ್ಟು ಸ್ಕೆಡ್ಯೂಲ್ ನಾನೇನು ಮಾಡಿದ್ದೀನಿ ಅಂದರೆ ಇಷ್ಟವರೆಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟು ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.